ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು 8ನೇ ದಿನ ಮಹಾಗೌರಿಯ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಗೌರಿ ರೂಪದಲ್ಲಿ ದುರ್ಗೆಯನ್ನು ಪೂಜೆ ಅಂದರೆ ಇದು ಒಂದು ಸೌಮ್ಯ ರೂಪ. ಸೊ ಇವತ್ತಿನ ದಿನ ಜಪ ತಪ ಹೋಮ ಹವನಗಳನ್ನು ಮಾಡಿದಾಗ ಎಲ್ಲ ರೀತಿಯ ನೆಮ್ಮದಿ ಶಾಂತಿ ದೊರಕುತ್ತೆ ಅಂತ ಹೇಳ್ಬೋದು. ಆರೋಗ್ಯ, ನೆಮ್ಮದಿ, ಶಾಂತಿ. ಯಾಕೆಂದರೆ ಎಲ್ಲ ಸ್ಟ್ರೆಸ್ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಇರುತ್ತೆ. ಸೊ ಅದೆಲ್ಲದರಿಂದ ಹೊರಗಡೆ ಬರಬೇಕು. ನಮ್ಮ ಮನಸ್ಸು ಮತ್ತು ದೇಹ, ನರ್ವಸ್ ಸಿಸ್ಟಮ್ ಕಂಪ್ಲೀಟಾಗಿ ಕಾಮ್ ಆಗಬೇಕು ಅಂದಾಗ ಇವತ್ತಿನ ದಿನ ತುಂಬ ಮಹತ್ವದ ದಿನ. ಯಾ ದೇವಿ ಸರ್ವಭೂತೇಷು ನಾ ಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಸೊ ಈ ರೀತಿ ಜಪ ಮಾಡ್ತಾ ಹೋಗಿ. ಎಷ್ಟು ಜಪ ಮಾಡ್ತೀರೋ ಅಷ್ಟು ಪುಣ್ಯ ನಿಮ್ಮದಾಗುತ್ತಾ. ಹಾಗೆಯೇ ನೆಮ್ಮದಿ ಯಾರಿಗೆಲ್ಲ ಬೇಡ ಅಲ್ವಾ? ಸೊ ಆ ಹ್ಯಾಪಿನೆಸ್ ಅನ್ನೋದು ತುಂಬಾ ಮುಖ್ಯ. ಆಗುತ್ತಾ ಅಷ್ಟು ನೀವು ಜಪ ಮಾಡ್ತಾ ನಾನು ತುಂಬ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂತ ಅಂದ್ಕೊಳ್ತಾ ಮಾಡ್ತಾ ಬನ್ನಿ. ಆಗ ಎಲ್ರಿಗೂ ಒಳ್ಳೆಯದಾಗ್ತಾವೆ. ಇವತ್ತು ರಾಹುವಿನ ಪೂಜೆ ಮಾಡಿದಾಗ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಅದೇ ಮಾನಸಿಕವಾಗಿ ಏನೆಲ್ಲ ದೌರ್ಬಲ್ಯ ಇರುತ್ತೆ ಅದೆಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಆ ಮಹತ್ವದ ದಿನ ಇವತ್ತಾಗಿದೆ. ಸೊ ಅದಕ್ಕಾಗಿ ನೀವು ಧ್ಯಾನ ಮಾಡಿ ಜಪ ಮಾಡಿ ಎಲ್ಲ ಮಾಡ್ತಾ ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.